ಏನಿಲ್ಲ ಗುರುಗಳೇ, ಈಗ ನಮ್ ತಂದೆ ತೀರೋದ್ರು ಈ 2 ವರ್ಷದಲ್ಲಿ. ತಂದೆ ತೀರೋದ್ರು. ಆ, ಅದ ಆ ತೀರೋತ್ವದಿಂದ ನನಗೆ ತುಂಬಾ ಕಷ್ಟ ಆಗೈತೆ ಗುರುಗಳೇ ಜೀವನದಲ್ಲಿ. ಯಾವ ತರ? ಯಾವ ತರ ಅಂತ ಮನೇಲಿ ಯಾವುದು ನೆಮ್ಮದಿಲ್ಲ ಗುರುಗಳೇ. ಯಾವ ಕೆಲಸ ಕೈ ಹಾಕೋರು ತುಂಬಾ ಲಾಸು. ಅಂದ್ರೆ ಏನೇ ಒಂದು ತಂದೆ ಇದ್ದಾಗ ಹೆಂಗಿತ್ತು? ತಂದೆ ಇದ್ದಾಗ ಚೆನ್ನಾಗಿತ್ತು ಗುರುಗಳೇ ನನ್ನ ಜೀವನ. ಅಂದ್ರೆ ಅವ್ರು ಕೆಲಸ ಮಾಡ್ತಿದ್ರಾ? ಇಲ್ಲ ವ್ಯವಸಾಯ, ಅವ್ರಿಗೆ ಹುಷಾರಿರ್ಲಿಲ್ಲ, ಅವ್ರೇನ್ ಕೆಲಸ ಮಾಡ್ತಾರೆ, ಬಟ್ ಆದ್ರೂ ಒಂಥರ ಆಧಾರ ಸ್ತಂಭವಾಗಿದ್ರು ಮನೇಲಿ. ಹಿರಿಯರಾಗಿ ನಿಮ್ಗೊಂದು ಧೈರ್ಯ ಇತ್ತು ಅಂತ. ಹೌದು ಗುರುಗಳೇ. ತಾಯಿ ಇದ್ದಾರೆ ಗುರುಗಳೇ. ಈಗ ಏನಾಗಿತ್ತು ತಂದೆಗೆ? ಗುರು ಹಾರ್ಟ್ ಅಟ್ಯಾಕ್ ಆಯ್ತು. ಓ, ಎಷ್ಟು ಜನ ಮಕ್ಕಳು ನೀವು ತಂದೆ ತಾಯಿಗೆ? ನಾವು ಗುರುಗಳ ಇಬ್ರು, ನನ್ನ ತಂಗಿ ಮತ್ತೆ ನಾನು. ನೀವು ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ನಾ ಮದುವೆಯಾಗಿ 9 ವರ್ಷ ಆಯ್ತು ಗುರುಗಳೇ. ಈಗ ನಿಮ್ಗೆ ಎಷ್ಟು ವರ್ಷ ಅಂದ್ರಿ? ನನಗೆ 44 ವರ್ಷ. ಓಕೆ, ಅಂದ್ರೆ ನೀವು 30, 35, 34 ಹಂಗ್ ಮದುವೆ ಆಗಿದ್ದ? ಹೌದು ಗುರುಗಳೇ. ಓ, ಅಂದ್ರೆ ಏನ್ ಕಾರಣ ಇತ್ತು ಅಷ್ಟೊತ್ವರೆಗೂ? ಸ್ವಲ್ಪ ಗುರುಗಳೇ, ನಾನು ಈ ಊರ್ ಕಡೆಗೆ ಇಂಟ್ರೆಸ್ಟ್ ಇಲ್ಲ, ಬೆಂಗಳೂರು ಕಡೆಗೆ ಹೊಂಟಾಗಿದೆ ಗುರುಗಳೇ. ಓ, ಬೆಂಗಳೂರು ಕಡೆಗೆ ಬಂದ್ಬಿಟ್ಟಿದ್ರಾ? ಬೆಂಗಳೂರಲ್ಲಿ ಸುಮ್ಗೆ ಅಡ್ಡಾಡ್ಕೊಂಡಾಗೆಲ್ಲ ಜೀವನ ಬಗ್ಗೆ ಇದೇ ಇರ್ಲಿಲ್ಲ, ಆಸಕ್ತಿನೇ ಇರ್ಲಿಲ್ಲ. ಹಂಗೆ ಓಡಾಡ್ಕೊಂಡು ಬಿಟ್ಟಿದ್ದೀರಾ ಅವಾಗ? ಹೌದು ಗುರುಗಳೇ. ದುಡಿತಾ ಇದ್ರಿ, ಅಲ್ಲಲ್ಲೇ ಖರ್ಚು. ಹೋಗೋದು ಒಂದ್ 2-3 ವರ್ಷ ಇರೋದು, ತಿರುಗಿ ಬರೋದು, ತಿರುಗಿ ಹೋಗೋದು, ಆ ರೀತಿ ಮಾಡ್ತಿದ್ದೆ ಗುರುಗಳೇ. ಅಪ್ಪ ಅಮ್ಮ ಮಾತ್ರ ಇರ್ತಿದ್ರು, ನೀವು ಬೆಂಗಳೂರಲ್ಲಿ ಇರ್ತಿದ್ರಿ, ತಂಗಿ ಮದುವೆ ಮಾಡಿಕೊಟ್ಟಿದ್ರಿ. ಹೌದು ಗುರುಗಳೇ. ಇಲ್ಲಿ ನೀವು ಬೆಂಗಳೂರಿಗೆ ಬಂದಾಗ ಊರಲ್ಲಿ ಅಪ್ಪ ಅಮ್ಮ ಮಾತ್ರ ಇರ್ತಿದ್ರು? ಹೌದು, ಊರಲ್ಲಿ ಇರ್ತಿದ್ರು. ಬೆಂಗಳೂರಿಗೆ ಬಂದು ಏನೇನ್ ಮಾಡಿದೀರಾ? ಬೆಂಗಳೂರಲ್ಲಿ ಎಲ್ಲಾ ಕೆಲಸ ಮಾಡಿದೀನಿ ಗುರುಗಳೇ. ಅಲ್ಲ, ಮಾಡಿರೋ ಸೆಕ್ಯೂರಿಟಿ. ಅದಾದ್ಮೇಲೆ ಕೊನೆಯಲ್ಲಿ ಹೋಟೆಲ್ ಬಿಸ್ನೆಸ್. ನೀವೇ ಸ್ವಂತ? ಇಲ್ಲ. ಅಂದ್ರೆ ಹೋಟೆಲ್ಗಳಲ್ಲಿ ಕೆಲಸ ಮಾಡಿದ್ದೀರಿ? ಹೌದು, ಹೋಟ್ಲಲ್ಲಿ. ಎಷ್ಟು ದುಡಿದ್ರಿ ಅಂದಾಜು ಬೆಂಗಳೂರಲ್ಲಿ? ದುಡ್ಡೆ ಗುರುಗಳೇ, ನನ್ನ ಜೀವನದಲ್ಲಿ ನನಗಾಗೋಷ್ಟು ದುಡ್ಕೊಂಡೇ ಬಂದೆ ಗುರುಗಳಾಗ. ಏನ್ ಮಾಡಿದ್ರಿ ದುಡ್ಡಲ್ಲಿ? ಕ್ಲಬ್ ಅಲ್ಲಿ ಇದೆ ಗುರುಗಳೇ. ಅದೇ ಇಸ್ಪಿ ಆಡ್ತಾರಲ್ಲ ಗುರುಗಳೇ, ಇದ್ರಲ್ಲಿ ಕೆಲಸ ಮಾಡ್ತಿದೆ. ಓಕೆ. ಎಲ್ಲ ಬರೀ ಆಸ್ಪತ್ರೆ ಖರ್ಚು ಗುರುಗಳೇ, ಎಲ್ಲ ಪೂರ. ಓ, ಆಸ್ಪತ್ರೆ ಖರ್ಚು. ಎಲ್ಲ ಆ ಟೈಮಲ್ಲಿ ನನ್ನ ತಂದೆ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿತ್ತು. ಅದು ಒಂದು 12 ಲಕ್ಷ ಗಂಟ ಆಸ್ಪತ್ರೆ ಖರ್ಚಾಯ್ತು ಗುರುಗಳೇ. ಎಲ್ಲಾನು ಮಾಡಿದೆ, ಚೆನ್ನಾಗಾದ್ರು ಗುರುಗಳೇ. ಚೆನ್ನಾಗಾಗಿ ಒಂದ್ 10 ವರ್ಷ ಕಂಡು ಏನಿರ್ಲ, ಪ್ರಾಬ್ಲಮ್ ಇರಲ್ಲ. ಈ 2 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗೋಯ್ತು ಗುರುಗಳೇ. ಅಲ್ಲಿಂದ ಕಷ್ಟ ಸ್ಟಾರ್ಟ್ ಆಯ್ತು ಗುರುಗಳೇ ನಮಗೆ. ನೀವು ಊರಲ್ಲಿ ನೆಲೆಯೂರು ಎಷ್ಟು ವರ್ಷ ಆಯ್ತು? ಬೆಂಗಳೂರೆಲ್ಲ ಇವೆಲ್ಲ ಓಡಾಟಗಳು ಬಿಟ್ಟು ಓಡಾಡ್ಬಿಟ್ಟು ಗುರುಗಳೇ 10 ವರ್ಷ ಆಯ್ತು ಗುರುಗಳೇ. ಊರಲ್ಲಿ ಇದ್ದುಕೊಂಡು ಅಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ಟೆ. ಅದೇ, ಬೆಂಗಳೂರಿಂದ ಬಿಟ್ಟು ಪರ್ಮನೆಂಟ್ ಆಗಿ ಊರಲ್ಲಿ ಬಂದು ಸೇರ್ಕೊಂಡಿದ್ದು? ಹೌದು ಗುರುಗಳೇ. ಅಂದ್ರೆ ಮದುವೆ ಆಗೋ ಟೈಮಲ್ಲಿ ಅಂತ? ಮದುವೆ ಆಗೋದು ಒಂದ್ ವರ್ಷ ಮುಂಚಿತವಾಗಿ. ನಿಮ್ ಶ್ರೀಮತಿಯವರು ವ್ಯವಸಾಯನೇ ಮಾಡ್ತಾರೆ? ಹೌದು, ಅವರು ವ್ಯವಸಾಯನೇ. ಸಮಸ್ಯೆ ಏನೀಗ? ಸಮಸ್ಯೆ ಏನಿಲ್ಲ, ಮನೇಲಿ ಒಂದ್ ಸ್ವಲ್ಪ ನಮ್ದು ನಮ್ ಶ್ರೀಮತಿಯವ್ರದ್ದು ಸಮಸ್ಯೆ ಗುರುಗಳೇ. ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಆಯ್ತದೆ. ಯಾವ ವಿಚಾರದಲ್ಲಿ? ಸಣ್ಣ ಪುಟ್ಟ ವಿಚಾರದಲ್ಲಿ ಗುರುಗಳೇ. ಉದಾಹರಣೆಗೆ? ಈಗ ನಾವೇನಾದ್ರು ಏನೋ ಸ್ವಲ್ಪ ಜಾಸ್ತಿ ಪಾಪ ಗುರುಗಳೇ ನನಗೆ. ಕೋಪ. ಓಕೆ. ಆ ವಿಚಾರದಲ್ಲಿ ನನಗೂ ಅವ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ಗುರುಗಳೇ. ಮಿಸ್ಅಂಡರ್ಸ್ಟ್ಯಾಂಡಿಂಗ್? ಏನು ಕೋಪ ಮಾಡ್ಕೊಳ್ತೀರಾ ನೀವು? ಏನೊಂದು ಈಗ ಹೊರಗಡೆಯಿಂದ ಬರ್ತೀನಿ, ಏನ್ ಟೆನ್ಷನ್ ಸ್ವಲ್ಪ ರೈಲ್ ಬರ್ತೀನಿ. ಅವರು ಸ್ವಲ್ಪ ಕೋಪ, ಅವ್ರಿಗೂ ನನ್ನಂಗೆ ಜಾಸ್ತಿ ಕೋಪ. ಅವರು ನಂಗವ್ರಿಗೂ ಎದುರುಗಳಿಗೆ ಕುಸ್ತಿ ಲಾಟಿ ಜೋರಾಗ್ತದೆ. ಅವರು ಹುಲಿ, ನೀವು ಹುಲಿ. ಹೌದು ಗುರುಗಳೇ, ಆ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಜಾಸ್ತಿ ಆಗಿದೆ. ಮಕ್ಕಳು? 2 ಗುರುಗಳೇ. ಪುಟ್ ಮಕ್ಕಳು? ಹೌದು. ಅದೇ, ಬಟ್ ಇಬ್ರಿಗೂ ಅಯ್ಯೋ, ಅವನು ಗಂಡು ಕೋಪ, ನಾನು ಕೋಪ, ಪಾಪ ಇದಿದ್ದೆ ಅಂದ್ಕೊಂಡು ಮತ್ತೆ ಒಂದ್ 5 ನಿಮಿಷಕ್ಕೆ, ಒಂದ್ ದಿವಸಕ್ಕೆ ಸರಿ ಹೋಗಲ್ವಾ?
ಅದೇ ಸರಿ ಆಯ್ತದೆ ಗುರುಗಳೇ, ಬಟ್ ಆದ್ರೆ ಸ್ವಲ್ಪ ಒಂದ್ಸತಿ 3 ತಿಂಗಳು 4 ತಿಂಗಳು ಗ್ಯಾಪ್ ಆಗೋಯ್ತದೆ ಗುರುಗಳೇ ಮಾತುಕತೆ. ಕೋಪ ಅಂದ್ರೆ ಸ್ವಲ್ಪ ಜೋರಾಗಿ ಬೈದಾಡ್ಕೊಂಡ್ಬಿಡ್ತೀರಾ? ಹಾ ಹೌದು ಗುರುಗಳೇ, ಜೋರಾಗಿ. ಸಮಸ್ಯೆ ಅಂದ್ರೆ ಇಬ್ರದ್ದು ಒಂದೇ ರೇಂಜ್ಗಿದೆ, ಅವರು ಬಗ್ಗಲ್ಲ ನಾನು ಬಗ್ಗಲ್ಲ ಅನ್ನೋದೇ ಸಮಸ್ಯೆ. ಅದೇ ಸಮಸ್ಯೆ ಗುರುಗಳೇ. ಓಕೆ. ಬಟ್ ನಿಮಗೆ ಅನ್ಸುತ್ತಾ ಅಯ್ಯೋ ನಾನು ಅವಳೇನು ಶುರು ಮಾಡಲ್ಲ ಸರ್, ನಾನೇ ಶುರು ಮಾಡೋದು, ನಂದೇ ಎಡವಟ್ಟು, ಅಥವಾ ನಾನೇ ಎಡವಟ್ಟು ಮಾಡ್ಕೊಳ್ತಾ ಇದ್ನಿ ಅಂತ ಅನ್ಸುತ್ತಾ ನಿಮಗೆ, ಅಥವಾ ಅವ್ರು ಶುರು ಮಾಡೋದಾ? ಇಲ್ಲ ನಂದೇ ಇದ್ರಲ್ಲಿ 80% ನಂದೇ ತಪ್ಪಿದೆ ಗುರುಗಳೇ. ಓಹ್, ಅಂದ್ರೆ ಹೊರಗಡೆ ಅಂದ್ರೆ ಈಗ ಹೊರಗಡೆ ಜಮೀನು ವ್ಯವಸಾಯದಲ್ಲಿ ಕೋಪ ಆಳ್ಗಳು ಸಿಗೋದಿಲ್ಲ. ಅದೆಲ್ಲ ಹೌದು ಗುರುಗಳೇ, ಒಂದ್ ಸ್ವಲ್ಪ ಸಾಲ ಅದೆಲ್ಲ ಟೆನ್ಷನ್ ಅಲ್ಲಿ ಬಂದು ಮನೇಲಿ ನಾನೇ ಕೋಪ ಮಾಡಿದ್ರಿ. ಸಾಲ ಗುರುಗಳೇ ಒಂದ್ ಸ್ವಲ್ಪ ತಂದೆ ಹುಷಾರಿದ್ದಾಗ ಮತ್ತೆ ತಿರುಗಿಸಿ ಮನೆ ಮಾಡಿದೆ ಗುರುಗಳೇ. ಮನೆ ಕಟ್ಸುದ್ರಾ? ಹೌದು. ಅದೊಂದ್ ಸ್ವಲ್ಪ ಸಾಲ ಆಯ್ತು. ಬಟ್ ನಿಮ್ ಹೆಂಡತಿ ಗೊತ್ತಿಲ್ವಾ ಅದು? ಇಲ್ಲ, ಗೊತ್ತು ಗುರುಗಳೇ, ಎಲ್ಲ ಗೊತ್ತು. ಓಕೆ, ಈಗ ನೀವು ಮನೆಯ ದುಡಿಮೆ ಅಂತ ಏನ್ ಕೃಷಿಯಿಂದ ದುಡಿತೀರಲ್ಲ, ಅದ್ ನೀವು ಒಬ್ಬರೇ ದುಡಿತೀರಾ ಅಥವಾ ಹೆಂಡತಿನೂ ಅದರಲ್ಲಿ ಸಹಾಯ ಮಾಡಿರ್ತಾರ? ಅಂದ್ರೆ ಅವ್ರ ಗುರು ಮನೆ ಹೊರಗೆ ಗದ್ದೆ ಪದ್ಧತಿಗೆ ಏನ್ ಬರೋದಿಲ್ಲ, ಬಟ್ ಮನೆ ಒಳಗಡೆ ಅಂದ್ರೆ ಮನೆ ಒಳಗಡೆ ಹೌದು ಮನೆ ಒಳಗೆ ಮತ್ತು ಎಲ್ಲಾ ಕೆಲಸ ಮಾಡ್ತಾರೆ ಗುರು. ಅಂದ್ರೆ ಮಾಡಿರುವ ಸಾಲ ನಾನು ಒಬ್ಬನೇ ತೀರಿಸ್ತಿದ್ದೀನಿ ಅನ್ನೋದು ಏನಾದ್ರು ಇದೆಯಾ ನಿಮ್ಗೆ? ಇಲ್ಲ ಆತರ ಏನಿಲ್ಲ ಗುರುಗಳೇ. ಮತ್ ಸಾಲದ ಭಯ ಅವ್ರಿಗೂ ಇರುತ್ತೆ, ನಿಮ್ ಮಾತ್ರ ಇರುತ್ತೆ, ನೀವ್ ಮಾತ್ರ ಯಾಕೆ ಕೂಗಾಡೋದು? ಅಂದ್ರೆ ಸ್ವಲ್ಪ ಜನ ಯಾರಲ್ಲಿ ಕೇಳ್ಕೊಳ್ಳೋದಾಗ ಒಂದ್ ಸ್ವಲ್ಪ ಟೆನ್ಷನ್ ಆಗುತ್ತೆ ಗುರುಗಳೇ ನನಗೆ ಜಾಸ್ತಿ. ಹೌದು ಅರ್ಥ ಆಗುತ್ತೆ. ಆಯ್ತು. ಬಟ್ ನಿಮ್ ತಾಯಿ ಇದಕ್ಕೆಲ್ಲ ತಲೆ ಹಾಕ್ತಾರಾ? ಇಲ್ಲ, ನಮ್ ತಾಯಿದೇನಿಲ್ಲ ಗುರುಗಳೇ, ಅವ್ರದ್ದೇನ್ ಪ್ರಾಬ್ಲಮ್ ಏನಿಲ್ಲ. ಅಲ್ಲ ನಿಮ್ ನಡುವೆ ಬಂದು ಗೊತ್ತು ಬರ್ತಾರೆ, ಬಂದ್ ಹೇಳ್ತಾರೆ, ಅವ್ರ ಬುದ್ಧಿವಾದವ ಹಿಂಗಲ್ಲ ಕಣಪ್ಪ, ಹಂಗೆ ಈಗ ಇವೆಲ್ಲ ಮಾಮೂಲಿ ಇರಿ ಅಂತಾರೆ. ಬಟ್ ಆದ್ರೂ ನನ್ಗೆ ಅದೇನೋ ಈಗ ಸ್ವಲ್ಪ ಈ ಒಂದು 6 ತಿಂಗಳಿಂದ ಕಮ್ಮಿ ಇದೆ ಗುರುಗಳೇ. ನಿಮ್ ಪ್ರೋಗ್ರಾಮ್ ನೋಡ್ತಾ ನಿಮ್ ಕಾರ್ಯಕ್ರಮ ಒಂದು ಟೈಮ್ ಬಿಡೋದಿಲ್ಲ ಗುರುಗಳೇ, ನಿಮ್ ಪ್ರೋಗ್ರಾಮ್ ನೋಡ್ತಾ ಅಯ್ಯೋ ನಮ್ದು ಚೆನ್ನಾಗಿದ್ಯಪ್ಪ, ಯಾಕೆ ಕೆಡ್ಸ್ಕೊಂಬೇಕು ಅನ್ಸುತ್ತೆ. ಹೌದು ಗುರುಗಳೇ, ನಿಜ ಸತ್ಯ ಗುರುಗಳೇ. ಹೌದು ಎಂತೆಂತವ್ರು ಆಯ್ತು ಕಣೆ ಇರ್ಲಿ ಅಂತ ಎಂತೆಂತ ಸಹಿಸ್ಕೊಂತವ್ರಿ, ನಮ್ದು ಯಾವ್ದಪ್ಪ ಈ ಚಿಕ್ಕ ವಿಚಾರಕ್ಕೆ ಅಂತ. ಹೌದು ಗುರುಗಳೇ, ಅದ್ರಲ್ಲಂತೂ ಈಗ ಒಂದು 15 ದಿನ ಹಾಸನ್ ಸ್ಟೋರಿ ಕೇಳ್ಬಿಟ್ಟೆ ಗುರು, ಕಣ್ಣಲ್ಲಿ ನೀರ್ ಹಾಕ್ಬಿಟ್ಟೆ ಗುರುಗಳೇ ಪಾಪ ಅವ್ರದ್ದು. ಯಾವ್ದು? ಹಾಸನ್ ಅದೇ ಗುರುಗಳೇ, ಅವರು ಬೆಂಗಳೂರಿಗೆ ಹೋಗಿ 30 ಲಕ್ಷ ಸಂಪಾದನೆ ಮಾಡ್ಕೊಂಡ್ ಬಂದಿರೋ ಅವ್ರ ಮಿಸ್ಸಸ್ ಯಾರೋ ಡ್ರೈವರ್ ಇಟ್ಬಿಟ್ಟಿ ಮನೆ ಒಡವೆಲ್ಲ ಅಂತ ಅನ್ಕೊಬಿಟ್ಟಿದ್ರು ಗುರುಗಳೇ. ಹೌದು ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು ಅಂತ. ಹೌದು ಇವನ್ ಸೂಸೈಡ್ ಮಾಡ್ಕೊಂಡ್ ಹೋಗಿದ. ಅದಕ್ಕಿಂತ ವರ್ಸ್ಟ್ ಇದೆಯಾ ನಿಮ್ಮ ಮನೆ ಕತೆ? ಇಲ್ಲ ಆತರ ಇಲ್ಲ, ಅದಕ್ಕೆ ಗುರುಗಳೆಲ್ಲ ಕೇಳ್ಬಿಟ್ಟಿ ಯಪ್ಪ ದೇವ್ರೆ. ಹೌದು ಗುರುಗಳೇ, ಸತ್ಯ ಗುರುಗಳೇ. ಯವ್ವ ಹಿಂಗೆಲ್ಲ ಇದೆಯಾ ಅಂತ. ನಮ್ ಜೀವನ ಅವೆಲ್ಲ ನಮ್ ಗುರುಗಳು ಹೇಳೋ ಮಾತುಗಳು. ಇದು ಬಿಟ್ಟು ನನ್ಗೆ ಗುರುಗಳು ಬೆಳಿಗ್ಗೆ ಇದ್ರೆ ನಿಮ್ಮ ಒಂದ್ ಕೇಳಲಿಲ್ಲ ಅಂದ್ರೆ ನಮ್ಮ ಮನೇಲಿ ನನಗೂ ನಮ್ ಮಿಸಸ್ಗೂ ಅದೇ. ಈಗ ಏನ್ ಬೆಳಿಗ್ಗೆ ಯಾವಾಗ್ಲೂ ಫೋನ್ ಇಟ್ಕೊಂಡಿರ್ತೀರ ಅಂತಾರೆ. ಹೌದಾ? ನಾನ್ ಕೋಪ ಮಾಡ್ಕೊಂಡ್ ಸುಮ್ನೆ ಇರ್ಬೇಕು ಅಂದ್ರೆ ನಾನು ಬಿಟ್ಬಿಡು, ನಾನು ಕೇಳ್ಕೊಂಡು ಹೆಂಗೋ ಇರ್ತೀನಿ ಅಂತ. ಇಲ್ಲ ಅದೇ ಹೇಳ್ದೆ ಗುರುಗಳು, ನನ್ ಮಗಳಿಗೂ ಅದನ್ನೇ ಕೇಳಿಸ್ತೀನಿ. ನೋಡಪ್ಪ ನಮ್ ಗುರುಜಿ ಬಂದ್ರು ಬೈಲಿ ಇರ್ತೀನಿ ನಾನು. ಹಿಂಗೆ ಹೇಳದ ಅವರು. ಅದು ನಮ್ಮ ಮಗಳು ಅಷ್ಟೇ, 3 ವರ್ಷ ಗುರುಗಳೇ. ಅವಳು ಹಾಕಪ್ಪ ನನ್ಗೆ ಗುರುಜಿ ಹಾಕಪ್ಪ, ಈಗ ನಾ ಕೇಳ್ಬೇಕು ಅಂತ ಗುರುಗಳೇ. ಸಂತೋಷ. ಈಗ ಈ ಕೋಪದ ಸಮಯದಲ್ಲಿ ಈಗ ನೋಡಿ, ನೀವು ಸುಮ್ಮನೆ ಯೋಚನೆ ಮಾಡಿ ನೋಡಿ, ಎಲ್ಲಾ ಕೋಪಗಳು ತುಂಬಾ ಸಮಯ ಪರಸ್ಪರ ಮುಖ ಕೆಡಿಸ್ಕೊಳ್ಳೋ ತರ ಎಲ್ಲ ಕೋಪಗಳು ಕೂಡ ಒಂದೇ ರೀತಿಯ ಪರಿಣಾಮವನ್ನು ಉಂಟು ಮಾಡಲ್ಲ. ಕೋಪಗಳಲ್ಲೂ ವ್ಯತ್ಯಾಸ ಇದೆ. ನೀವು ಮಗುವಿನ ಮೇಲೂ ಕೋಪ ಮಾಡ್ಕೊಳ್ಳಿ, ನೀವು ಹೆಂಡತಿ ಮೇಲೂ ಕೋಪ ಮಾಡ್ಕೊಳ್ಳಿ, ನಾಳೆ ಫ್ರೆಂಡ್ ಮೇಲೆ ಅಥವಾ ಯಾರೋ ದುಡ್ಡು ಕೊಟ್ಟಿಲ್ಲ ಅನ್ನೋರ ಮೇಲೂ ವಾಪಸ್ ಸಾಲ ಕೊಟ್ಟೆ ಅಥವಾ ಏನೋ ಒಂದು ಕೋಪ. ಆದರೆ ಹೆಚ್ಚು ಡ್ಯಾಮೇಜ್ ಮಾಡೋದು ಯಾವುದು ಗೊತ್ತಾ? ಈ ಕೋಪದ ಸಮಯದಲ್ಲಿ ಆಡಿದ ಮಾತುಗಳು. ಹೌದಲ್ಲ? ಏನೋ ನೀನ್ ಸರಿ ಇಲ್ಲ ಕಣೋ, ನೀನ್ ಹಂಗೆ ಕಣೋ ಹಿಂಗೆ ಕಣೋ ಅಂತ ಸುಮ್ನೆ ಸಭ್ಯವಾಗಿ ಒಬ್ಬನನ್ನು ಬೈರಿ, ತುಂಬಾ ಹೊಲ್ಸೊಲ್ಸಾಗಿ ಒಬ್ಬನನ್ನು ಬೈರಿ, ವ್ಯತ್ಯಾಸ ಬೇರೆ ಇರುತ್ತೆ ಅಲ್ವಾ? ಅಂದ್ರೆ ಜಗಳಕ್ಕಿಂತ ಜಗಳದ ಸಮಯದಲ್ಲಿ ಆಡಿದ ಮಾತುಗಳು ಹೆಚ್ಚು ಡ್ಯಾಮೇಜ್ ಮಾಡ್ತವೆ. ಕೆಲವೊಮ್ಮೆ ಏನಾಗ್ಬಿಡುತ್ತೆ ಗೊತ್ತಾ, ಗಂಡ ಹೆಂಡತಿ ಜಗಳ ಮಾಡೋ ಟೈಮಲ್ಲಿ ಅಲ್ಲಿ ಏನ್ ವಿಚಾರ ಇರುತ್ತೋ ಅಷ್ಟಿರಲ್ಲ,
ಅಷ್ಟು ಮಾತ್ರ ಮಾತಾಡಲ್ಲ. ಇವನೇನ್ ಮಾಡ್ಬಿಡ್ತಾನೆ, ಕೋಪ ಹೆಚ್ಚಾಗ್ಬಿಟ್ಟು ಅವಳ ನಡತೆ ಬಗ್ಗೆ ಏನೋ ಮಾತಾಡ್ಬಿಡ್ತಾನೆ. ಒಂದು ನಿಮಿಷ, ಯಾವಾಗ ಇದ್ದ ವಿಚಾರ ಬಿಟ್ಟು ಇದು ಎಲ್ಲೆಲ್ಲ ಹೋಯ್ತೋ ಅದು ಹೆಚ್ಚು ಡ್ಯಾಮೇಜ್ ಮಾಡಿತು, ಹೆಚ್ಚು ಗುಂಡಿ ಮಾಡಿತು. ನನ್ನ ಕೌನ್ಸಿಲಿಂಗ್ ಅಲ್ಲಿ ಅಥವಾ ಇಲ್ಲಿ ಬರೋ ಎಷ್ಟೋ ಗಂಡ ಹೆಂಡತಿಗಳಲ್ಲಿ ಯಾಕೆ ವರ್ಷಾನುಗಟ್ಲೆ ಅಂತರ ಆಗಿ ಮಾತು ನಿಂತೋಗಿ ಕಡೆಗೆ ಒಂದಿಷ್ಟು ಡೈವರ್ಸೇ ಆಗೋಗಿ ಯಾಕಾಯ್ತವೆ ಅಂದರೆ, ಅವನು ಅವಳಿಗೆ ಯಾವ ತಪ್ಪಿನ ಬಗ್ಗೆ ಹೇಳ್ಬೇಕಿತ್ತೋ ಅದನ್ನು ಬಿಟ್ಟು ಅವಳ ನಡತೆ ಬಗ್ಗೆ, ಅವಳ ಹಳೆಯ ತಪ್ಪುಗಳ ಬಗ್ಗೆ, ಅಥವಾ ಅವ್ರ ತಂದೆ ತಾಯಿಗಳ ಬಗ್ಗೆ ಅಂದರೆ ಬಳಸಿದ ಶಬ್ದಗಳು ಗಾಯ ಜಾಸ್ತಿ ಮಾಡ್ತವೆ. ಈಗ ನೀವೇ ಹೇಳಿದ್ರಿ, ಇಲ್ಲ ಸರ್ ನಾವಿಬ್ಬರು ಬೇಗ ಸರಿ ಹೋಗ್ಬಿಡ್ತೀವಿ ಅಥವಾ ಒಂದು ಹಂಗೆ. ಯಾಕೆ ಅಂದರೆ ತೀರಾ ಕೋಪ ಎಲ್ಲರ ಮನೇಲೂ ಆಗೋದೆ, ಜಗಳ ಎಲ್ಲರ ಮನೇಲೂ ಆಗೋದೆ. ಆದರೆ ಯಾವುದೋ ಒಂದು ಪುಟ್ ಜಗಳಕ್ಕೆಲ್ಲ ಹೆಂಡತಿ ನಡತೆ ಅಥವಾ ಗಂಡನ ನಡತೆ ಇವನ್ನೆಲ್ಲ ತಂದು ಗುಡ್ಡೆ ಹಾಕೋದಾದರೆ ವರ್ಷಾನುಗಟ್ಲೆ ನೀವು ಸಂಬಂಧಗಳು ಸುಧಾರಿಸೋದೇ ಇಲ್ಲ. ಅದಕ್ಕೆ ಏನು ವಿಚಾರ ಇರ್ತದೆ ಅಷ್ಟು ಮಾತ್ರ. ಈಗ ಮಗ ಹೋಮ್ವರ್ಕ್ ಮಾಡಿಲ್ಲ, ಮಗಳು ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಆ ಹೋಮ್ವರ್ಕ್ ಬಗ್ಗೆ ಮಾತ್ರ ಏನು ಮಾಡ್ಬೋದು ಅದನ್ನು ಮಾಡ್ಬೋದು. ಬೆಳಿಗ್ಗಿಂದ ಹೋದ ವರ್ಷದಿಂದ ಏನೇನಿತ್ತು ಅದನ್ನೆಲ್ಲ ಎತ್ಕೊಂಡು ಕೂತ್ಕೊಂಡ್ರೆ ಸಂಬಂಧಗಳು ಹಾಳಾಗ್ತವೆ. ಕೆಲವೊಮ್ಮೆ ಕೋಪ ಮಾಡ್ಕೊಳ್ಬೇಕಾದ್ರೆ ನಮಗೆ ಈ ಎಚ್ಚರ ಇರಬೇಕು. ಅಲ್ಲಿಯೇ ಏನು ತಪ್ಪಾಗಿದೆ ಅದ್ರ ಮಾತ್ರ ಹೇಳೋ ಥರ ಇರಬೇಕೆ ಹೊರತು ನೀನು ಹೋದ ವರ್ಷ ಹಂಗೆ ಮಾಡಿದ್ದೆ ಹಿಂಗೆ ಮಾಡಿದ್ದೆ, ಯಾವುದೋ ಒಂದು ಸಾರಿಗೆ ಉಪ್ಪು ಹಾಕಿಲ್ಲ ಅನ್ನೋದು ಹೇಳಕ್ಕೆ ಹೋಗಿ ಪಕ್ಕದ ಮನೆಯವಳು ಹೆಂಗವಳು ಗೊತ್ತಾ ಅಂತ, ಪಕ್ಕದ ಮನೆಯವಳು ಬೇಕೇ ಇರಲಿಲ್ಲ ಇಲ್ಲಿ. ಕೆಲವೊಮ್ಮೆ ಹಿಂಗೆ ಆಗ್ಬಿಡುತ್ತೆ ಜೀವನ. ಅದಕ್ಕೆ ಜಗಳ ಆಡಿ ತೊಂದರೆ ಇಲ್ಲ, ಸಂಬಂಧಗಳು ಆಗಲೇ ಸುಧಾರಿಸೋದು ಅಥವಾ ಹಂಗಿದ್ದಾಗಲೇ ಮಜಾ. ಆದರೆ ಆ ಜಗಳಗಳ ಸಮಯದಲ್ಲಿ ಮಾತುಗಳು ಕಟುವಾಗದಂಗೆ ನೋಡ್ಕೊಳ್ಬೇಕು. ಜಗಳನೇ ಆಡಬೇಡಿ ಅಂತಲೂ ಹೇಳಬಲ್ಲೆ, ಆದರೆ ಏನು ಮಾಡ್ತೀರಿ, ಸಂಸಾರ ಅದು ಇದ್ದಿದ್ದೆ. ಪ್ರೇಮಿಗಳಾದರೂ ಸಂಸಾರಿಗಳಾದರೂ ಈ ಸ್ನೇಹಿತರಾದರೂ ಯಾವುದೇ ಸಂಬಂಧ ಆಗಲಿ ಅಲ್ಲಿ ಪರಸ್ಪರ, ಯಾಕಂದರೆ ಎಲ್ಲರೂ ಆತ್ಮತಃ ಬೇರೆ ಬೇರೆ ಕರ್ಮಗಳನ್ನು ಹೊತ್ಕೊಂಡು ಬಂದಿದ್ದಾರೆ. ಏನೋ ಕಾರಣಕ್ಕೆ ನಾವು ಜೊತೆ ಇದ್ದೀವಿ, ಬಟ್ ಎಲ್ಲರದು ಬೇರೆ ಬೇರೆ ಸ್ವಭಾವ ಆಗಿರೋದ್ರಿಂದ ಏನೋ ಒಂಚೂರು ಹೊಂದಾಣಿಕೆ ಮಾಡ್ಕೊಂಡು ಜೊತೆ ಇದ್ದೀವಿ ಅನ್ನೋದು ಬಿಟ್ಟರೆ ಎಲ್ಲರೂ ಬೇರೆ ಬೇರೆ ಇದ್ದೀವಿ. ನಾವು ತಾಳಿ ಕಟ್ಟಿದ್ದಾರೆ ಅಂತ ಅವರು ಹೆಂಗೋ ಸಹಿಸ್ಕೊಂಡು ಹೋಯ್ತವ್ರೆ, ತಾಳಿ ಕಟ್ಟಿದ್ದೀನಿ ಅಂತ ಕಟ್ಕೊಂಡ್ಬಿಟ್ಟಿದ್ದೀನಿ ಅಂತ ನೀವು ಸಹಿಸ್ಕೊಂಡು. ಅಂದರೆ ಈ ಜಗತ್ತಿನ ಎಲ್ಲ ಸಂಬಂಧಗಳನ್ನು ನೋಡಿ ಏನೋ ಒಂದು ನೆಪ ಒಡ್ಡಿ ನಾವು ಜೊತೆ ಇದ್ದೀವಿ ಬಿಟ್ಟರೆ ಆ ಹಗ್ಗವನ್ನು ಒಂಚೂರು ಬಿಚ್ಚಿಬಿಟ್ರೆ ಎಲ್ಲ ಹೆಂಗೆ ಬೇಕಂಗೆ ಹೋಗ್ಬಿಡ್ತವೆ. ಯಾಕಂದರೆ ಎಲ್ಲರೂ ವಿಭಿನ್ನ. ಇಲ್ಲಿ ನಿಮಗಿಷ್ಟ ಆಗಿದೆ, ಅವ್ರಿಗಿಷ್ಟ ಇಲ್ಲ, ಅವ್ರಿಗಿಷ್ಟ ಆಗಿದೆ, ನಿಮಗಿಷ್ಟ ಇಲ್ಲ. ಅಯ್ಯೋ ನನ್ನ ಇಷ್ಟ ಬಿಟ್ಬಿಡಪ್ಪ, ನನ್ನ ಗಂಡನೇ ನನಗೆ ದೇವರು, ಹಾಗಾಗಿ ನನ್ನ ಗಂಡನ ಇಷ್ಟವೇ ನನ್ನ ಇಷ್ಟ ಅಂದರೆ ಗಂಡ ಅನ್ನೋ ಕಾರಣಕ್ಕೆ ಆಕೆ ನಿಮ್ಮಿಷ್ಟವನ್ನು ತನ್ನಿಷ್ಟ ಅಂದುಕೊಂಡ್ಲು. ಅದು ಒಂದು ಸಂಬಂಧದ ಕಾರಣಕ್ಕೆ. ಆದರೆ ಮೂಲ ಹುಡುಕ್ತಾ ಹೋದರೆ ಅವಳು ಬೇರೆ, ನೀವು ಬೇರೆ. ಅಂದ್ರೆ ಇಷ್ಟು ವಿಭಿನ್ನವಾಗಿರೋ ನಾವು ಏನೋ ಗಂಡ ಹೆಂಡತಿ ಅನ್ನೋ ಕಾರಣಕ್ಕೋ ಅಥವಾ ಅಣ್ಣ ತಮ್ಮದಿರು ಅನ್ನೋ ಕಾರಣಕ್ಕೋ ಏನೋ ಒಂದು ಸಂಬಂಧದ ಕಾರಣಕ್ಕೆ ನಾವು ಕೆಲವೊಂದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ. ಮತ್ತು ಅದು ಹೋಗಬೇಕು, ಅದು ಹಂಗೆ ಇರುವುದು. ಇಲ್ಲ ನಾವೆಲ್ಲ ಬೇರೆ ಬೇರೆ ನಾವು ಹೆಂಗೆ ಬೇಕು ಹಂಗೆ ಇರ್ತೀವಿ ಅಂತ ಹೋದರೆ ಅದು ಮನುಷ್ಯರಾಗಿ ಉಳಿಯಲ್ಲ. ಹಾಗಾಗಿ ನೀವು ನಿಮ್ಮ ಶ್ರೀಮತಿಯವರು, ಯಾಕಂದರೆ ನೀವಿಬ್ಬರು ಸಂಸಾರ ಅನ್ನೋ ಒಂದೇ ಉದ್ದೇಶಕ್ಕೆ ಇಬ್ಬರು ದುಡಿತಾ ಇದ್ದೀರಾ. ಈ ನಡುವೆ ನಿಮ್ಮ ನಡುವೆ ಏನಾಯಿತು ಅದು 4 ಗೋಡೆಗಳ ನಡುವೆ ನಡೆದ್ರೆ ಅಲ್ಲೇ ಪರಿಹಾರವಾಗಬೇಕು. ನೀವು ಹೇಳಿದ್ರಿ ಈ ಕಥೆಗಳೆಲ್ಲ ಕೇಳ್ತಾ ಯಪ್ಪ ನಮ್ಮ ಜೀವನವನ್ನು ದೇವರು ಅಷ್ಟೊಂದು ಅಥವಾ ದುಸ್ಥಿತಿಯಲ್ಲಿ ಏನು ಇಟ್ಟಿಲ್ಲಪ್ಪ. ಏನೋ ಅವತ್ತಿಗೆ ಊಟ ಇದೆ, ಹೆಂಡ್ತಿ ಕಣ್ಮುಂದಿದ್ದಾಳೆ, ತಾಯಿ ಕಣ್ಮುಂದಿದ್ದಾರೆ, ಮಕ್ಕಳಿದ್ದಾವೆ, ಹೊಲ ಮನೆ ಇದೆ, ಇವತ್ತು ಹಿಂಗಿರ್ಬೋದು, ನಾಳೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಭರವಸೆಯಲ್ಲಿ ಬದುಕಿದ್ರೆ ಚಂದ. ಏನೋ ಒಂಚೂರು ಕೆಟ್ಟುಬಿಡ್ತು ಅನ್ನೋ ಕಾರಣಕ್ಕೆ ತೀರಾ ಅದನ್ನು ದೊಡ್ಡದು ಮಾಡ್ಕೊಂಡು ಕೂತ್ಕೊಂಡ್ರೆ ಈ ಕಥೆಗಳನ್ನೆಲ್ಲ ಕೇಳ್ಬೇಕಾದ್ರೆ ಗೊತ್ತಾಗುತ್ತೆ ನೀವೆಷ್ಟು ಪುಣ್ಯವಂತರು ಅಂತ. ಯಪ್ಪ, ಯಾಕಂದ್ರೆ ಇರೋದನ್ನು ಕೆಡಿಸ್ಕೊಳಕ್ ಎಷ್ಟೊತ್ತು ಬೇಕು ನಮಗೆ. ಕಾರ್ಯಕ್ರಮ ನೋಡ್ತಾ ಇರ್ಬೇಕು, ಅದೇ ಗುರುಗಳೇ ನಿಮ್ ತಾಳ್ಮೆ ನೋಡ್ತಾ ಇದ್ರೆ ನನಗೆ ಅದೇ ಅದೇ ಹೌದೌದು. ಅಂದ್ರೆ ನಿಮ್ ಶ್ರೀಮತಿಯವರು ಕೂಡ ಕಷ್ಟಪಟ್ಟು ಅವರು ದುಡಿತಾವ್ರೆ, ಅವರು ಏನ್ ಸುಮ್ ಮನೇಲಿ ಕೂತಿಲ್ಲ. ಯಾಕಂದ್ರೆ ನೀವು ಹೊರಗಡೆ ಹೊಲದಲ್ಲಿ ಎಷ್ಟು ಕೆಲಸ ಮಾಡೋದಿದೆಯೋ, ಮನೆಯಲ್ಲಿ ಆಯ್ತು ನಿಮ್ ಜೊತೆ ನಾನು ನಿಮ್ಮ ಜೊತೆನೇ ಇರ್ತೀನಿ, ನಾನು ಮನೆ ಕೆಲಸ ಮಾಡಲ್ಲ, ನಿಮ್ಮಷ್ಟೇ ಸರಿಸಮಾನವಾಗಿ ನಾನು ದುಡಿತೀನಿ ಅಂದ್ಕೊಂಡು ಮನೆ ಕೆಲಸ ಬಿಟ್ಬಿಟ್ಟು ಒಂದು ವಾರ ನಿಮ್ಮ ಜೊತೆ ಬರಲಿ, ಮನೇಲಿ ಏನೂ ಮುಟ್ಟದೆ ಇರಲಿ, ಮನೆ ತಿಪ್ಪೆ ಆಗ್ಬಿಡುತ್ತೆ ಅಲ್ವಾ? ಹಾಗಾಗಿ ಮನಸ್ತಾಪ ನಮ್ಗಿಬ್ರಿಗೆ ಯಾಕೋ ಆಗ ಬರ್ತಿಲ್ಲ ಹಂಗೆಲ್ಲ ಅನ್ಲೇಬೇಡಿ. ಕೋಪ ತಾಪ ಏನೋ ಸಾಲದ್ದೋ ಇನ್ನೇನೋ ಆದಷ್ಟು ಅಂದ್ರೆ ಕೂಗಾಡೋದ್ರಿಂದ ಏನೂ ಸರಿ ಹೋಗಲ್ಲ. ಹಬ್ಬ ಅಂದ್ರೆ ಇನ್ನೊಂಚೂರು ಹಾಳಾಗುತ್ತೆ ಅಷ್ಟೇ.
ಅದು ನಿಮಗೂ ಗೊತ್ತಾಗಿದೆ ಈಗ. ಹೌದು ಹೌದು ಗುರುಗಳೇ. ನಿಮಗೆ ಓಕೆ, ನಿಮಗೆ ಏನೋ ವ್ಯವಸಾಯದ್ದೇನೋ ಸರಿ ಬರ್ತಿಲ್ಲ ಅಥವಾ ಸಾಲದ್ದೇನೋ ಆಗಿರ್ಬೋದು, ಇನ್ನೇನೋ ಆಗಿರ್ಬೋದು ಅಂತ ಸರಿ. ಅದು ಮನೆಗೆ ಬಂದಾಗ ನೀವು ಇಲ್ಲಿ ಕೂಗಾಡ್ಬಿಟ್ರೆ ಆ ಸಮಸ್ಯೆಗಳ ಜೊತೆ ಪ್ಲಸ್ ಇದೊಂದು ಸಮಸ್ಯೆ. ಮನೇಲಿರೋ ಸಂಬಂಧ, ಮನೇಲಿರೋ ನೆಮ್ಮದಿ, ಹೊರಗಿನ ಸಮಸ್ಯೆಗಳನ್ನು ಕಡಿಮೆ ಮಾಡಬೇಕೇ ಹೊರತು ಮನೆಯದೇ ಇನ್ನೊಂದು ಸಮಸ್ಯೆ ಆದರೆ ಇನ್ನೂ ಜಾಸ್ತಿ ಆಯ್ತಲ್ಲ. ಹೌದು ಗುರುಗಳೇ. ಶಪಥ ಮಾಡಿಬಿಡಿ, ಏನು ಕೂಗಾಡೋದ್ರಿಂದ ಏನೂ ಬರಲ್ಲ. ಹಂಗೂ ಯಾಕಂದ್ರೆ ನೀವೇ ಹೇಳ್ತಾ ಇದ್ದೀರಿ 80% ತಪ್ಪು ನಂದೇ ಇದೆ ಅಂತ. ಹೌದು ಹೌದು ನಿಜ. ಯಾಕಂದ್ರೆ ನಾನ್ ತಪ್ಪು ಒಪ್ಕೊತಾನೆ ಗುರುಗಳೇ. ಹೌದು ನೋಡಿ, ನಿಮ್ ದೊಡ್ಡ ಗುಣ. ಮತ್ತೆ ವ್ಯವಸಾಯ ಮಾಡ್ಕೊಂಡು ನಿಮ್ ಜೊತೆ ಈ ಸಾಲ ಸೂಲಗಳಲ್ಲೆಲ್ಲ ಮಕ್ಳನ್ನ ಸಾಕೊಂಡು ನಿಮ್ ಜೊತೆ ಒದ್ದಾಡ್ಕೊಂಡು ಅಥವಾ ನಿಮ್ ಜೊತೆ ಈ ಎಲ್ಲವನ್ನು ಒಂದು ಹೆಣ್ಮಗಳಾಗಿ ಅವಳು ನಿಮ್ ಜೊತೆ ಹೆಜ್ಜೆ ಇಡ್ತಾ ಇದ್ದಾಳೆ, ಹೊರಗಡೆ ಏನೇನು ನಡೀತಾ ಇದೆ ಅಂಥದ್ರಲ್ಲಿ ಎಷ್ಟು ಮರ್ಯಾದೆಯಿಂದ ಗೌರವದಿಂದ ಬದುಕ್ತಿದ್ದಾಳೆ ಅಂದಾಗ ಅದಕ್ಕೆ ನೀವು ಗೌರವ ಕೊಡಬೇಕು. ಅದನ್ನು ನೀವು ಅದ್ರ ಬೆಲೆ ಅದು ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಅದೇ ಇರೋದನ್ನು ಚೆನ್ನಾಗಿ ಕಳ್ಕೊಂಡಾಗ. ಹಂಗಾಗಬಾರ್ದು. ಹೊರಗಡೆದು ಏನೇ ಇರಲಿ, ಈ ತಾಯಿ ಬೇರೆ ಅಲ್ಲ, ಹೆಂಡತಿ ಬೇರೆ ಅಲ್ಲ. ಹೆಂಡತಿ ಹತ್ರ ಹಿಂಗಿದೆ ಕಣೆ, ನನ್ನ ಮನಸ್ಸಿಗೆ ನೋವಿದೆ ಕಣೆ, ಹಂಗೆ ಹೇಳ್ಕೊಂಡಾಗ ಆಕೆ ಹೆಂಡತಿ ಅಲ್ಲ, ದೇವತೆಯಾಗಿ ನಿಮ್ಮ ಜೊತೆ ನಿಲ್ತಾಳೆ, ಧೈರ್ಯ ಕೊಡ್ತಾಳೆ. ಬಂದು ಏನೋ ಒಂದು ಕಾರಣಕ್ಕೆ ನಾನು ಕೂಗಾಡ್ಬಿಟ್ರೆ ಆಕೆನೂ ಅರ್ಥ ಮಾಡ್ಕೊಳ್ಬೇಕು. ಬಟ್ ಅವ್ರು ಅರ್ಥ ಮಾಡ್ಕೊಳ್ಳಿ ಅನ್ನೋದಕ್ಕಿಂತ ನಾವೇ ತಿದ್ದುಕೊಂಡ್ಬಿಟ್ರೆ ಅರ್ಧ ಸಮಸ್ಯೆ ಸರಿ ಹೋದಂಗೆ. ಈಗ ಮನೇಲಿ ಕಸ ಬಿದ್ದಿದೆ, ನೀನು ಗುಡ್ಸೋ ಅಂತ ಹೇಳೋದ್ರ ಬದಲು ನಾವೇ ಬರ್ಲತ್ತಾನು ಗುಡಿಸ್ಬಿಟ್ರೆ ಮುಗ್ದೋಯ್ತಲ್ಲ. ಒಮ್ಮೆ ನಾವೇನು ಮಾಡ್ತೀವಿ, ಅವ್ರು ಹಿಂಗಿರ್ಲಿ, ಇವ್ರು ಅರ್ಥ ಮಾಡ್ಕೊಳ್ಳಿ ಅಂತ ನಾವು ಒದ್ದಾಡ್ತೀವಿ. ಅದು ನಾವೇ ಮಾಡಿದ್ರೆ ಮುಗ್ದೋಯ್ತಲ್ಲ. ಅಂಡ್ ಮದುವೆ ಆಗಿದ್ದೀರಿ, ಸಂಸಾರ ತುಂಬ 10 ವರ್ಷಗಳ ಕಾಲ ಬಂದ್ಬಿಟ್ಟಿದ್ದೀರಿ, ಮಕ್ಕಳಿದ್ದಾವೆ, ಏನೋ ಎಲ್ಲ ಜೀವನ ನಡೀತಾ ಇದೆ. ತಂದೆ ಹೋದ್ಮೇಲೆ ಈಗ ಯೋಚನೆ ಮಾಡಿ, ತಂದೆ ಇವತ್ತಿಗೆ ನಿಮಗೇನೋ ಹೊಲ ಮನೆ ಇದೆ, ಏನೋ ಎಲ್ಲ ಚೆನ್ನಾಗಿ ನಡೀತಿದೆ. ನಿಮ್ಮ ತಂದೆಯವರು ಚಿಕ್ಕ ವಯಸ್ಸಲ್ಲಿ ಅಥವಾ ಅವರು ಮದುವೆ ಆದ ಕಾಲದಲ್ಲಿ ಇಷ್ಟು ವ್ಯವಸ್ಥೆ ಇರಲಿಲ್ಲ ಅನ್ಸುತ್ತೆ ಅವ್ರಿಗೆ. ಅದರ ನಡುವೆ ನಿಮ್ಮನ್ನು ಸಾಕಿದ್ದಾರೆ, ಗೌರವದಿಂದ ಬದುಕಿದ್ದಾರೆ. ಹಾಗಾಗಿ ಅಂತ ಯಾವ ಸಮಸ್ಯೆಗಳು ನಿಮ್ಮ ಶ್ರೀಮತಿಯವರಲ್ಲಾಗಲಿ ನಿಮ್ಮಲ್ಲಾಗಲಿ ಇಲ್ಲ. ಕೋಪ ಇಲ್ಲ. ಕೋಪ ನೀವು ಏನು ಹೆಣ್ಣೋ ಜೂಜೋ ಮೋಜೋ ಇದಕ್ಕೇನು ಮಾಡ್ಕೊಂಡಿಲ್ಲ. ಪಾಪ ಇದಿದ್ದೆ, ಅಯ್ಯೋ ಹೊರಗಡೆ ಸಾಲದವ್ರು ಕೇಳ್ತಾರೆ, ಮಳೆ ಬೇರೆ ಬರ್ತಾ ಇಲ್ಲ, ಬೆಳೆ ಬೇರೆ ಸರಿಗೆ ಆಗ್ತಾ ಇಲ್ಲ, ಅಥವಾ ಅದು ಇದು ಇರ್ತವೆ. ಆದರೆ ಅದಕ್ಕೆ ಹೆಂಡತಿಯನ್ನ ಪರಿಹಾರದ ರೀತಿಯಲ್ಲಿ ನೋಡಬೇಕೆ ಹೊರತು ಹೆಂಡತಿ ಜೊತೆ ಕೂಗಾಡಿದ್ರೆ ಹೆಂಡತಿ ಅನ್ನೋದೇ ಒಂದು ಸಮಸ್ಯೆ ಆಗ್ಬಿಡುತ್ತೆ ಮತ್ತೆ. ಇರ್ಲಿ ಎಲ್ಲ ಚೆನ್ನಾಗಿ ಇದೆ, ನಿಮ್ಗೆ ಅದ್ರ ಬಗ್ಗೆ ತುಂಬ ದುಃಖ ಬೇಡ. ತಂದೆ ಹೋದಂಗೆ ನಾವು ಅವ್ರೊಂಚೂರು ಮುಂದೋಗಿದ್ರೆ ನಾವು ನೀವು ಒಂಚೂರು ಹಿಂದೆ ಹೋಗ್ತೀವಿ ಅಷ್ಟೇ. ತುಂಬಾ ಸ್ಟ್ರೆಸ್ ಮಾಡಿಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಹೊಲನೆಲ್ಲ ಎಬ್ಬಕೊಂಡು ತಗೊಂಡೋಗಲ್ಲ. ತಗೊಂಡೋಗ್ತೀರಾ? ಹಾಗಾಗಿ ಇಲ್ಲ, ನಿಮ್ಮಲ್ಲಿ ಏನೋ ಒಂದು ಸೌಮ್ಯತೆ ಇದೆ, ಏನೋ ಒಂದು ಸಭ್ಯತೆ ಇದೆ. ದೇವ್ರು ನಿಮ್ಮನ್ನು ಕಾಪಾಡ್ತಾನೆ. ಏನೋ ಇರ್ಬೋದು ಇವತ್ತಿಗೆ ಸ್ವಲ್ಪ ತಾಪತ್ರಗಳು, ಕಷ್ಟಗಳು, ಆದರೆ ಇದೇ ಶಾಶ್ವತವಲ್ಲ. ಹೆಂಡತಿಯನ್ನ ತುಂಬ ಚೆನ್ನಾಗಿ ನಡೆಸ್ಕೊಳ್ಳಿ. ಆಕೆನೂ ಪಾಪ ಕಷ್ಟಪಡ್ತಿದ್ದಾಳೆ. ಒಂಚೂರು ಸಂಸಾರದಲ್ಲಿ ನೆಮ್ಮದಿಯನ್ನು ಯಾರೋ ತಂದು ಕೊಡೋದಲ್ಲ, ನಮ್ಮಲ್ಲಿ ಇರುವಂತಕ್ಕಂಥ ದೋಷಗಳನ್ನು ತಿದ್ದುಕೊಂಡು, ಆಯಿತು ಕಣೆ ನಂದೇ ತಪ್ಪಾಯಿತು ಅಂತ ನೀವು ಕೇಳೋದಿರ್ಬೋದು, ಇಲ್ಲ ಕಣ್ರಿ ನನ್ನ ತಪ್ಪಾಯಿತು ಅಂತ ಅವ್ರು ಕೇಳೋದಿರ್ಬೋದು. ಆಗುತ್ತೆ ಕೋಪಗಳು. ಬೆಳಗ್ಗೆ ಕೋಪ ಶುರುವಾದ್ರೆ ಸಂಜೆ ವರ್ಷದ ಸರೋಗ್ಬಿಡ್ಬೇಕು, ಒಂದು ವರ್ಷದ ಸರೋಗ್ಬಿಡ್ಬೇಕು. ನೀವು 6-7 ತಿಂಗಳು ಬಿಡ್ತೀರಾ? ಈ ಕೋಪದ ಸಮಯದಲ್ಲಿ ಹೆಂಡತಿ ಅಡಿಗೆ ಮಾಡಲ್ವಾ? ಇಲ್ಲ, ಮಾಡ್ತಾರೆ. ಊಟಕ್ಕೆ ಇಕ್ಕಲ್ವಾ? ಅಂದ್ರೆ ಇಕ್ತಾರೆ ಅಂದ್ರೆ ಅಡಿಗೆ ಮಾಡ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರ? ನೀವು ಅಡಿಗೆ ಮನೆಗೆ ಹೋಗಿ ಇಕ್ಕತ್ತೀರಾ? ಶಾಬಾಷ್, ಕೋಪ ಇದು ಕೋಪ ಅಂದ್ರೆ ಅಡಿಗೆ ಮಾಡೋದ್ ನಿಲ್ಸಲ್ಲ, ಬಟ್ ಬಡಿಸಲ್ಲ ಅಂತ ಬಂದು. ಓಕೆ, ಇದು ಕೋಪ ಇದೆ ಅನ್ನೋ ಅರ್ಥ ಅದು ಅಲ್ಲ? ತಟ್ಟೆ ತಗೊಂಬಂದು ನೀರ್ ತಗೊಂಬಂದು ಬಂದ್ರಿ, ಕೈ ತೊಳ್ಕೊಳ್ರಿ, ಉಂಡ್ರಿ ಅಂತ ಅಂದಿದ್ ದಿವಸ ಎಲ್ಲ ಮುಗೀತು ಅಂತ. ಅಯ್ಯೋ, ಓಕೆ. ನಿಮ್ ಹೆಂಡತಿಗೆ ಹೇಳ್ತೀರಾ ಏನೇ ಇವತ್ತು ಈ ಸಾರು ಮಾಡೆ, ಈ ಮುದ್ದೆ ಮಾಡೆ, ಇದು ಮಾಡಿ ಅಂತ ಹೇಳ್ತೀರಾ ಯಾವತ್ತಾರ? ಇಲ್ಲ ಗುರುಗಳೇ, ಆ ಟೈಮಲ್ಲಿ ಹೇಳಲ್ಲ, ಕೋಪದಲ್ಲಿ ಇದ್ರಲ್ಲ, ಬೇರೆ ಟೈಮಲ್ಲಿ ಹೇಳ್ತೀವಿ. ಈ ಬ್ಯಾರೆ ಟೈಮ್ ಅಂದ್ರೆ ಚೆನ್ನಾಗಿದ್ದಾಗಲ್ಲ? ಚೆನ್ನಾಗಿದ್ದಾಗ ಹೇಳ್ತೀವಿ. ಈ ಚೆನ್ನಾಗಿಲ್ಲ ಅಂದಾಗ ಏನ್ ಮಾಡಿಕ್ತಾರ, ಉಂಡ್ಬಿಟ್ಟು ಸುಮ್ಮನೆ ಬಿಡ್ತೀರಾ? ಹೌದು, ಅವ್ರು ಏನ್ ಮಾಡಿದ್ರೆ ನಾವೇ ಉಂಡ್ಬಿಡೋದು. ಅಯ್ಯೋ,
ಓ ಹಂಗೆ ಈ ಓಕೆ ಚೆನ್ನಾಗಿಲ್ಲ, ಏನೋ ಜಗಳ ಆಗ್ಬಿಟ್ಟಿದೆ ಅಥವಾ ಏನೋ ಮನಸ್ತಾಪ ಇದೆ, ಆಗ ಇಲ್ಲ ಕಣೆ ಇದನ್ನ ಮಾಡಿ ಅಂತ ಹೇಳ್ಬಿಟ್ರೆ ಏನ್ ಮಾಡ್ತಾರೆ ಅವರು? ಕೋಪದಲ್ಲಿ ಮಾತನೇ ಇರೋದಿಲ್ಲ, ಮಾತನೇ ಕೇಳೋದಿಲ್ಲ, ಅವ್ರ ಇಷ್ಟ ಮಾಡ್ತಾರೆ. ಹಿಂದಿಂದಲೇ ಹೋಗಿ ಇಲ್ಲ ಕಣೆ ನಂಗೆ ಇದ್ದೇ ನೀನು ಅಂತ ಸೋಟ್ ಗೀಟ ಹೊಡೆದು ಓಡಿಸ್ತಾರೆ. ಇರ್ಲಿ ಇರ್ಲಿ, ನನಗೆ ನಾವು ಊರಲ್ಲಿದ್ದಾಗ ನಮ್ಮ ಅಜ್ಜಿ ತಾತನು ಏನೋ ಕಾರಣಕ್ಕಾಗ ಮುನ್ಸ್ಕೊಳೋರು. ಆ ಟೈಮಲ್ಲಿ ನಾವು ಚಿಕ್ಕ ಹುಡುಗರಲ್ವ, ಹಂಗೆ ಅಂದ್ಕೊಂಡು ನಮ್ಮ ಅಣ್ಣ ಅಂದ್ರೆ ಅಣ್ಣ ನೀವು ಆ ತಾತನ್ನ, ಅಜ್ಜಿನ ಅವ್ವ ನೀವು, ಅಯ್ಯೋ ನಮ್ಮ ಅಂದ್ರೆ ಅವ್ರು ಮುನ್ಸ್ಕೊಂಡು ಒಂದು ವಾರ ಆದ್ಮೇಲೆ ಅವ್ರು ಮಾತಾಡ್ಬಿಟ್ರೆ ನಮ್ಗೆ ಏನೋ ಖುಷಿ. ಯಾಕಂದ್ರೆ ಮನೇಲಿ ಮಕ್ಕಳಿಗೆ ತಂದೆ ತಾಯಿ ಜಗಳ ಮಾಡ್ಕೊಂಡಾಗ ಅದು ಒಂಥರ ಹಿಂಸೆ. ಹಾಗಾಗಿ ನೋಡಿ, ನಿಮ್ ಶ್ರೀಮತಿಯವರು ಮುನ್ಸ್ಕೊಂಡಿರ್ಬೋದು, ಊಟಕ್ಕಂತೂ ಕಡಿಮೆ ಮಾಡಿಲ್ವಲ್ಲ? ಇಲ್ಲ ಇಲ್ಲ, ಅದೇನ್ ಮಾಡಿಲ್ಲ. ನೋಡ್ತಿರಲಿ ಸರ್, ಕಥೆಯಲ್ಲಿ ಏನು ಒಂದ್ ಚಿಕ್ಕ ಜಗಳ ಆದ್ರೆ ಹೋಗಿ ಕೋರ್ಟಲ್ ಡೈವರ್ಸ್ಗೆ ಅಂತ ನಿಂತ್ಕೊಳ್ಳೋ ಕಾಲ ಬಂದ್ಬಿಟ್ಟಿದೆ. ಏನೂ ತಪ್ಪಿಲ್ದೆ ಇಂಥ ನೀವೇನೋ ಕೂಗಾಡಿ ಮಾಡ್ಕೊಂಡ್ರೆ ಅವೆಲ್ಲ ಸುಮ್ಮನೆ ನಾಳೆ ದಿನ ಮಕ್ಳು ಮುಂದೆಲ್ಲ ಒಳ್ಳೇದಲ್ಲ. ಆಯ್ತು, ನೀವು ಚೆನ್ನಾಗಿ ಬದುಕಿದ್ದೀರಿ, ತಾಯಿ ಇದ್ದಾರೆ, ಅವ್ರ ಮುಂದೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ನಿಮ್ಮ ಶ್ರೀಮತಿಯವರು ಕೂಡ ನಿಮಗೆ ಸಾಥ್ ಕೊಟ್ಟುಕೊಂಡಿದ್ದಾರೆ. ಯಾರ ಮನೇಲಿ ಜಗಳಿಲ್ಲ, ಕೋಟಿ ಕೋಟಿ ಜಾಸ್ತಿ ಅವರು ಬಂಗ್ಲೆ ಇರುವ ಮನೆಯ ಯಾವುದೋ ಒಂದು ರೂಮಿನಲ್ಲಿ ಯಾವುದೋ ಒಂದು ಹೆಣ್ಮಗಳು ಕೂತಳ್ತಾನೆ ಇರ್ತಾಳೆ. ಎಲ್ಲರ ಮನೇಲೂ ಅದು ಇದ್ದಿದ್ದೆ, ಕಾರಣಗಳು ಬೇರೆ ಇರ್ಬೋದಷ್ಟೇ. ಒಳ್ಳೇದಾಗ್ಲಿ, ನಿಮ್ಮ ಮಗುವಿಗೆ, ನಿಮ್ಮ ಮಕ್ಳಿಗೆ ಒಳ್ಳೇದಾಗ್ಲಿ. ನಮ್ಮ ಮಕ್ಳಿಗೆ ಒಂದು ಆಶೀರ್ವಾದ ಮಾಡಿ ಗುರುಗಳೇ, ನಮ್ಮಿಬ್ರು ಮಕ್ಳಿಗೆ ಶುಭವಾಗ್ಲಿ. ನಿಮ್ಮ ನೀವು ಗಂಡ ಹೆಂಡತಿಯಾಗಿ ನೀವು ನಗ್ನಗ್ತಾ ಖುಷಿಯಿಂದ ಇದ್ರೆ ಮಕ್ಕಳಿಗೆ ಒಳ್ಳೆ ವಾತಾವರಣ ಕೊಟ್ಟಂಗೆ. ಅವಕ್ಕೇನು ಗೊತ್ತಾಗಲ್ಲ ಅಂದ್ಕೊಂಬಿಡಿ. ನೀವು ಬೇಜಾರು ಮಾಡ್ಕೊಂಡು ನೀವು ಮಾತಾಡ್ದಂಗೆ ನೀವು ನಗ್ನಗ್ತಾ ಇದ್ರೆ, ಯಾಕಂದ್ರೆ ಗೊತ್ತಿಲ್ಲ ಯಾರ ಆಯಸ್ಸು ಎಷ್ಟು ಸಮಯ ಇದೆಯೋ. ನಾವು ಏನೋ ಇನ್ನೂ ನಾವು 500 ವರ್ಷ ಬದುಕ್ತೀವೇನೋ ಅನ್ನಂಗೆ ಇದ್ದಷ್ಟು ಸಮಯದಲ್ಲಿ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಜಗಳ ಮಾಡ್ಕೊಂಡು ಮನಸ್ತಾಪ ಮಾಡ್ಕೊಂಡು ಅವಳೊಂದು ಮೂಲೆ ನಾನೊಂದು ಮೂಲೆ ಅಂತ ಕೂತ್ಕೊಂಡು ನಾಳೆ ದಿನ ಏನೋ ರೋಗ ಬಂದು ಹಾಸಿಗೆ ಹಿಡಿದಾಗ ಅಯ್ಯೋ ಚೆನ್ನಾಗಿದ್ದಾಗ ಮಕ್ಳನ್ನ ಎತ್ತಾಡಿ ಮುದ್ದಾಡಿಸ್ಲಿಲ್ವಲ್ಲ ಅಂತ ಕೊರಗೋದು ಬೇಡ ಅಲ್ಲ. ಮತ್ತೆ ಮಕ್ಕಳು ಬಾಲ್ಯದಲ್ಲಿ ಇವಾಗ ಚಿಕ್ಕೂರಿದ್ದಾರೆ, ಅವ್ರೊಂದು 15-16 ಬಂದಾಗ ನೀವೇನು ಮಾಡೋಕ್ಕಲ್ಲ, ಅವ್ರಿಗೆ ಮುದ್ದಾಡಕ್ಕಾಗಲ್ಲ. ಈಗಲೇ ಅವ್ರನ್ನ ಚೆನ್ನಾಗಿ ಸಾಕಬೇಕು. ನೀವು ಹೊರಗಡೆ ಹೊಲ ಮಾಡಿ ಬೆಳೆ ಬೆಳೀರಿ, ಲಕ್ಷ ದುಡೀರಿ, ಕೋಟಿ ದುಡೀರಿ, ಮನೆಗೆ ಬಂದಾಗ ಮನೆ ಮಕ್ಕಳಿಗೆ ನೀವು ಒಂದು ನೆಮ್ಮದಿ ವಾತಾವರಣ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಎಲ್ಲ ಮಾಡೋದು ಮನೆಯ ಸಂತಾನಗಳಿಗೆ, ಮಕ್ಕಳಿಗೋಸ್ಕರನೇ. ಅವರೇ ಇದೆಲ್ಲದರಿಂದ ನಮ್ಮ ಅಪ್ಪ ಅಮ್ಮ ಏನಪ್ಪ ಯಾವಾಗ್ಲೂ ಹಿಂಗೆ ಜಗಳ ಆಡ್ತಾರೆ ಅಂತ ನಾಳೆ ದಿನ ಅನ್ಸೋದು ಬೇಡ. ಇಲ್ಲ, ನೀವು ಚೆನ್ನಾಗಿ ಇದ್ದೀರಾ, ಮಾತಾಡಿಸಿ, ನೀವೇ ಮಾತಾಡಿಸಿ. ಏನು ಹೆಂಡತಿ ಅಲ್ವ, ಅವ್ರೇನು ಶತ್ರುಗಳ? ಏನು ಜಗಳ ಮಾಡ್ತೀರಾ, ಏನೇ ಇದನ್ನು ಮಾಡೆ ಅಂತ ಏನೋ ಹೇಳಿ ಹೆಣ್ಣಿಗೆ ಹಂಗೆ ಹೊಗಳಬೇಕು ಸಾ. ಅದು ಕನ್ನಡದಲ್ಲಿ ಒಂದು ಹಾಡಿದೆಯಲ್ಲ, ಹೊಗಳದೆ ನಾರಿ ಮನಸ್ಸು ಕೊಡಳು, ಕೇಳದೆ ದೇವಿ ವರವ ಕೊಡಳು, ಹೊಗಳದೆ ನಾರಿ ಮನಸ್ಸು ಕೊಡಳು. ಇಂದು ಹೋಗ್ಬೇಕು, ಕೇಳಬೇಕು, ಇಲ್ಲ ಹಂಗೆ ಹಿಂಗೆ ಅಂತ. ಇಲ್ಲ ಅಂದ್ರೆ ಹೆಣ್ಣು ಸ್ವಲ್ಪ ಮುನಿದು ಬಿಟ್ರೆ ಮನೆ ಸ್ಮಶಾನ ಆಗ್ಬಿಡುತ್ತೆ. ಅವಳು ನಗ್ನಾಗ್ತಾ ಇರಬೇಕು. ಆಯ್ತು, ನಿಮ್ಗೆ ಒಳ್ಳೇದಾಗ್ಲಿ, ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ಬಹಳ ಖುಷಿ ಆಯ್ತು ನೋಡಿ, ನಮ್ಮ ಕಾರ್ಯಕ್ರಮ ನೀವು ಎಷ್ಟು ಶ್ರದ್ಧೆಯಿಂದ ನೋಡ್ತೀರಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಸಾರ್. ನಾನೊಂಚೂರು ಎಲ್ಲ ಕತೆಗಳು ಕೇಳಿ ನನ್ನ ಬದುಕು ಪರವಾಗಿಲ್ಲ ಕಣಪ್ಪ, ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ಸಾರ್ ಅಂತ ಹೇಳ್ತಿದ್ರಿ. ಥ್ಯಾಂಕ್ ಯು. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಈ ಹೌದೌದು, ಪಾಪ ನಾನೇನು ಸುಲಭವಾಗಿ ಹೇಳ್ಬಿಟ್ಟೆ ಜಗಳ ಮಾಡಬೇಡಿ ಅಂತ. ಬಟ್ ಪ್ರೀತಿ ಇದ್ದ ಕಡೆ ಜಗಳ ಇರುತ್ತೆ. ಪ್ರೀತಿಸಿದವರು ಅದನ್ನು ಅರ್ಥ ಮಾಡಿಕೊಂಡ್ರೆ ಚಂದ, ಇಲ್ಲಾಂದ್ರೆ ಜಗಳಗಳು ದುರಂತಗಳಾಗ್ಬಿಡ್ತವೆ. ಅಂಥವ್ರು ಸಿಗೋಕ್ ಪುಣ್ಯ ಮಾಡಿರ್ಬೇಕಲ್ಲ. ಪಾಪ ಮನೇಲಿ ಏನೇನೋ ಕಾರಣಗಳಿಗೆ ಗಂಡ ಹೆಂಡತಿ ನಡುವೆ ಜಗಳಗಳು ಬಂದಾಗ ಅವ್ರು ಮದುವೆ ಆಗೋ ಸಮಯದಲ್ಲಿ ಎಷ್ಟು ಚೆನ್ನಾಗಿ ಖುಷಿಯಿಂದ ಏನೇ ಬಂದರು, ಇಲ್ಲ ಕಣೆ ನೀನೇ ಸರಿ, ಇಲ್ಲ ಕಣೆ ನೀನೇ ಸರಿ ಅಂತ. ಮದುವೆ ಆಗ ಒಂದು 15-10 ವರ್ಷ ಆದಮೇಲೆ ನಾನು ಸರಿ,
ಫುಲ್ ಚೇಂಜ್. ಜೈ ಅಂದ್ಕೊಳ್ತಾ ಇರ್ತಾನೆ ನೀವೊಂದು ಮದುವೆ ಆಗಿ ನಿಮಗೆ ಗೊತ್ತಾಯ್ತತೆ ಅಂತ. ಆಯಿತು, ಒಳ್ಳೇದಾಗಲಿ.